ಯಾರಾದ್ರೂ ಒಳ್ಳೆದೇ. ಅವ್ರು ಅಂದ್ರೆ ಯಾರು, ಇವ್ರು ಅಂದ್ರೆ ಯಾರು? ಈಗ ರಾಹುಲ್ ಗಾಂಧಿ ಅವರು ಪೈಪೋಟಿ ಬಿದ್ದವ್ರೆ. ಆಮೇಲೆ ನಮ್ಮ ಇವರು ಮೋದಿ ಅವರು ಇದ್ದಾರೆ. ಈಗ ಯಾರಿಗೂ ಅಂತ ಹೇಳೋಣ ಹಂಗಂತ ಅಲ್ವಾ? ಯಾರೊಬ್ರು ಬರ್ಲಿ, ಒಟ್ನಲ್ಲಿ ನಮ್ಮ ದೇಶ ಚೆನ್ನಾಗಿದ್ರೆ ಸಾಕು ಅಲ್ವಾ? ಓಕೆ. ಏನ್ರಿ ಗೌಡ್ರ, ಏನ್ರಿ ನಿಮ್ಮ ಹೆಸರು? ನನ್ನ ಹೆಸರು ದೊಡ್ಡೇಗೌಡರು ಅಂತ. ದೊಡ್ಡೇಗೌಡ್ರೆ ನೋಡಿ, ಕರೆಕ್ಟಾಗಿ ಹೇಳ್ದೆ ಗೌಡ್ರೆ ಅಂತ. ಯಾರು ಗೆಲ್ಬೋದು? ಯಾರು ಗೆಲ್ಬೋದು ಅಂದೆ? ಅಯ್ಯೋ, ಯಾರು ಗೆಲ್ಲೋದು ಬಿಡೋದು ನೋಡೋಣ. ಮುಂದಿನ ತಿಂಗಳು 4ನೇ ತಾರೀಕು. ನಿಮಗೆ ಯಾರು ಗೆಲ್ಬೇಕು? ಅಲ್ಲ, ಅದು ಇದು ಅಂತೇನಿಲ್ಲ. ಅವ್ರು ಹೇಳ್ದಂಗೆ ಒಟ್ಟಿಗೆ ದೇಶ ಸುಭಿಕ್ಷವಾಗಿ ಇರಬೇಕು ಅಷ್ಟೇ. ಸರಿ, ಇಲ್ಲಿ ಏನು ಶ್ರೇಯಸ್ ಗೆಲ್ಬೋದಾ ಪ್ರಜ್ವಲ್ ರೇವಣ್ಣನ? ಇಲ್ಲಿ ಹಾಸನದಲ್ಲ, ಹಾಸನದಲ್ಲಿ ಶ್ರೇಯಸ್ ಅಂತ 3/4%. ಪ್ರಜ್ವಲ್ ರೇವಣ್ಣ ಇಲ್ವಾ? ಅವ್ರದ್ದು ಈಗೆಲ್ಲ ಹಗರಣ ಬೇರೆ ಬಂತು. ಮೊದಲು ಅವ್ರಿಗೆ ಸ್ವಲ್ಪ ಅನುಮಾನ ಇತ್ತು, ನಮಗೂ ಎಲ್ಲವ. ಏನಾಗ್ತ ನೋಡೋಣ, ಕಾದು ನೋಡೋಣ 4 ದಿವಸ. ಈಗ ಅವೆಲ್ಲ ಬಂದ್ವಲ್ಲ ಈಗ ಮೊನ್ನೆ ಅವೆಲ್ಲ ನಿಮ್ಗೆ ಏನು ಅನಿಸ್ತದೆ? ಏನು ಸರಿಯೋ, ಯಾರು ತಪ್ಪು, ಯಾರು ಸರಿ ಅನಿಸ್ತದೆ? ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯದಲ್ಲಿ ಈಗ ರಾಜಕೀಯದಾರೆ ಈ ಕೆಲಸ ಮಾಡಿರಿ, ಇನ್ನು ಲೋಕಲ್ ಜನಗಳು ಮಾಡ್ದಲ್ಲೇ ಬಿಡ್ತಾರ. ಅವರು 4 ಜನ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಇಂಥ ಹಲ್ಕ ಕೆಲಸ ಮಾಡಿದ ಅಂದರೆ ಇನ್ನು ಬೇರೆಯವ್ರದ್ದು ಬಿಡ್ತಾರ? ಇನ್ನು ಬೇರೆಯವ್ರಿಗೆ ಇವ್ರು ಕಂಟ್ರೋಲ್ ತಗೋತಾರ? ದೇಶದ ರಕ್ಷಣೆ ಮಾಡ್ತಾರೆ ಇವರು. ದೇಶದ ರಕ್ಷಣೆಗಾಗಿ ಬಂದಿದ್ದ ಅಂತ ಜನ ಹಾಲಿ 5 ವರ್ಷ MP ಆಗಿ ಕೆಲಸ ಮಾಡಿದನು ಈ ಕೆಲಸ ಮಾಡ್ದ ಅಂದರೆ ಹೆಂಗಾಗ್ಬೋದು ಜನಗಳಿಗೆ? ಕರೆಕ್ಟಾಗಿ ಹೇಳಿದೆ ಗುರು. ಅಪ್ಪಂದು ಹೋಗ್ಲಿ, ಅಜ್ಜನ ಹೆಸರನ್ನೇ ತೆಗೆದ್ನಲ್ಲ. ಅಜ್ಜ ದೇಶದ ಪ್ರಧಾನಿ ಆಗಿದ್ರು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ. ಅಂಥ ಮನುಷ್ಯನ ಹೆಸರು ತೆಗೆದ ಅಂದರೆ ಇವಂದೇ ತಪ್ಪು ಅಂತ ನಾವು ಹೇಳ್ತೀವಿ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ಉಮೇಶ್ ಅಂತ. ಉಮೇಶ್ ಅವರೇ, ಏನ್ರಿ ಹಾಸನಲ್ಲಿ ಯಾರು ಗೆಲ್ಬೋದು? ಹಾಸನಲ್ಲಿ ಸರ್ ಕಾಂಗ್ರೆಸ್ ಗೆಲ್ಬೋದು ಸತಿ. ಹೌದಾ? ಯಾಕೆ ಪ್ರಜ್ವಲ್ ರೇವಣ್ಣ? ಪ್ರಜ್ವಲ್ ರೇವಣ್ಣ ಬರಲ್ಲ ಸತಿ. ಯಾಕೆ ಗೊತ್ತಲ್ಲ, ಮೊದಲೇ ಹಿಂದಿನ ದಿನ ಆಡಿಯೋ ರಿಲೀಸ್ ಆಯ್ತಲ್ಲ, ಒಂದೇ ದಿನಕ್ಕೆ ಎಲ್ಲ ಆಗ್ಬಿಡೋದಾ? ಹಂಗಾಗಿಲ್ಲ, ಜನಗಳು ಸುಮಾರು ಚೇಂಜ್ ಆಗಿದ್ದಾರೆ. ಅಂದರೆ ಈ ಸತಿ ಪಕ್ಷ ಚೇಂಜ್ ಮಾಡ್ಬೇಕು ಅಂತೇಳಿ ಕಾಂಗ್ರೆಸ್ಗೆ ಒಲವು ಕೊಟ್ಟಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ಸೇ ಬರ್ಬೋದು ಅನ್ಸುತ್ತೆ. ಹಂಗಂತೀರಾ? ಅಲ್ಲ, ಈಗ ಅವೆಲ್ಲ ನೋಡಿದ್ರಲ್ಲ ಕಥೆಗಳು, ಕಾಂದನಗಳ, ಏನಂತೀರಿ? ಅವೆಲ್ಲ ಮಾಡಬಾರ್ದಾಯ್ತು ಸರ್. ಆ ಥರ ಮಾಡಿರೋದು ತಪ್ಪು ಅವ್ರದ್ದು. ಅವರು MP ಆಗಿ ಆ ಥರ ಕೆಲಸಗಳು ಮಾಡಿರೋದು ಭಾಳ ತಪ್ಪು ಅನ್ಸುತ್ತೆ ನಮಗೆ ಅಭಿಪ್ರಾಯ. ಯಾರು ತಪ್ಪು ಅನಿಸ್ತದೆ ನಿಮಗೆ? 1 ಸೈಡ್ ತಪ್ಪು, 2 ಸೈಡ್ ತಪ್ಪು? ಒಂದು ಸೈಡ್ ತಪ್ಪು ಅನ್ಸುತ್ತೆ. ಇವರೇ ಬಲಾತ್ಕಾರವಾಗಿ ಮಾಡಿದ್ದಾರೆ ಅನ್ಸುತ್ತೆ. ಅಂದರೆ ಅವರು ಸ್ವಲ್ಪ ಆಮಿಷಕ್ಕೆ ಒಳಗಾಗ್ಯಾರೆ, ಏನು ಮಾಡೋಂಗಿಲ್ಲ, ಎಲ್ಲ ತಪ್ಪು ಮಾಡಿದ್ದಾರೆ. ಇವ್ರದ್ದು ಜಾಸ್ತಿ ತಪ್ಪಿದೆ ಪ್ರಜ್ವಲ್ ಅಂತೀರಾ? ತುಂದೆ ನೀರು ಕುಡಿಲೇಬೇಕು ಅಂತೀರಾ? ಹೌದು, ಉಪ್ಪು ತಿಂದರೆ ನೀರು ಕುಡಿಲೇಬೇಕು. ಇಲ್ಲಿ ಏನೋ ಕಾಂಗ್ರೆಸ್ ಬರ್ಬೋದು ಅಂತೀರಾ? ಹೌದು, ಹಾಸನಲ್ಲಿ ಕಾಂಗ್ರೆಸ್ ಇದೆ MP ಲಿ. ಓಕೆ ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಬನ್ನಿ ಒಳಗೆ ಬನ್ರಿ. ಮಳೆ ನಾವು ಚಿತ್ರ ತಗೊಂಡಿದ್ದೀವಿ. ಏನು ನಿಮ್ಮ ಹೆಸರು? ನನ್ನ ಹೆಸರು ಧರ್ಮಪ್ಪ. ನಿಮ್ಮ ಹೆಸರು? ಭವ್ಯ ಧರ್ಮಪ್ಪನವ್ರೆ, ಏನ್ರಿ ಹಾಸನಲ್ಲಿ ಯಾರು ಗೆಲ್ಬೋದು? ಹಾಸನಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಅನುಮಾನ. ನನ್ಗೇನ ಕಾಂಗ್ರೆಸ್ಸೇ ಬರ್ಬೋದು ಅನಿಸ್ತಿದೆ. ಯಾಕೆ JDS ಪ್ರಜ್ವಲ್ ರೇವಣ್ಣ ದಬಾಕಬೋದಿಸಲ್ಲ ಅಂತ. ಅದ್ಯಾಕ್ರಿ? ಯಾಕೆ? ಹಾಂ, ಕತೆ ಕಾಂದನಗಳ? ಇಲ್ಲ ಆ ಥರ ಏನಿಲ್ಲ, ಕಾನೂನು ಅಂತ ಏನಿಲ್ಲ. ಅವು ಕತೆಗಳು ಆದ್ವಲ್ಲ, ಕತೆಗಳದ್ದು ಅವ್ರ ಪರ್ಸ್ನಲ್ಲು. ನಮ್ಮ ಪ್ರಕಾರ ಕಾಂಗ್ರೆಸ್ ಬರ್ಬೋದು ಅಂತ. ನಿಮ್ಮ ಪ್ರಕಾರ? ಪ್ರಕಾರ ಕಾಂಗ್ರೆಸ್. ಹೌದಾ? ಬರ್ಬೋದು ಅಂತ. ಯಾಕೆ? ಎಲ್ಲ ಫ್ರೀ ಹೇಳ್ತೀವಿ ಗ್ಯಾರಂಟಿ ಅಂತ. ಫ್ರೀ ಗ್ಯಾರಂಟಿ ಅಂತಾನೆ? ಫ್ರೀ ಗ್ಯಾರಂಟಿ ಅಂತೇನಿಲ್ಲ, ನಾವು ಕೇಳು ಇಲ್ಲ. ಅವರಾಗೆ ಕೊಟ್ಟಿದ್ದಾರೆ, ಇರೋವರೆಗೂ ಉಪಯೋಗಿಸ್ಕೊಳ್ತೀವಿ. ಇಲ್ಲ ಅಂದ್ರೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಹೌದು. ಓಕೆ, ನೀವೇನೋ ಒಂದು ಅವ್ರ ಪರ್ಸನಲ್ ಅಂತ ಹೇಳಿದ್ರೆ, ಬಟ್ ಆಸ್ ಅ ಜನಪ್ರತಿನಿಧಿಯಾಗಿ ಜನಗಳು ಅವ್ರನ್ನ ಫಾಲೋ ಮಾಡೋರಾಗಿ ಈ ತರ ಮಾಡಿ ಸರಿ ಅಂತ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ತಪ್ಪು. ಯಾರ್ದು ತಪ್ಪು? 1 ಸೈಡ್ ತಪ್ಪ, 2 ಸೈಡ್ ತಪ್ಪ? 2 ಸೈಡ್ ತಪ್ಪಿದೆ. ಆದ್ರೆ ಅವ್ರೊಂದು ಜನಪ್ರತಿನಿಧಿಯಾಗಿ ನಾವು ಒಂದು ಕಷ್ಟ ಅಂತ ಹೇಳ್ಕೊಳಕ್ ಹೋಗ್ತೀವಿ. ಈ ತರ ಆದಾಗ ಅವರೇ ಗೆದ್ರು ಇನ್ ಮುಂದೆ ನಾವ್ ಏನಾದ್ರೂ ಅವ್ರ ಹತ್ರ ಪರಿಹಾರ ಕೇಳ್ಕೊಳಕ್ಕೆ ಭಯ ಆಗುತ್ತಲ್ಲ. ಈ ತರ ಜನಪ್ರತಿನಿಧಿಗಳ ಹತ್ರ ಏನ್ ಸಮಸ್ಯೆ ಹೇಳ್ಕೊಳ್ಳೋದು? ಅವ್ರದೇ 108 ಸಮಸ್ಯೆ ಇರುವಾಗ ನಾವೇನ್ ಹೇಳ್ಕೊಳಕ್ ಆಗುತ್ತೆ ಅವ್ರ ಹತ್ರ? ಅವ್ರ ಹತ್ರ ಪರಿಹಾರ ಕಂಡ್ಕೊಳ್ಳೋಕ್ಕಿಂತ ನಮ್ಮ ಸಮಸ್ಯೆಗೆ ನಾವೇ ಕಂಡ್ಕೊಳ್ಳೋದು ಪರಿಹಾರನೂ ಒಳ್ಳೇದು ಅಂತ ಅನ್ಸುತ್ತೆ. ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ? ನಮ್ಮ ಅಭಿಪ್ರಾಯ, ಇವತ್ತು ಸಾರ್ವಜನಿಕರು ಈ ಸಮಾಜದಲ್ಲಿ ಎಲ್ಲ ಮಾಡೋ ಅಂತ ಕೆಲಸನೇ ಏನಾಗಿದೆ. ಸಾರ್ವಜನಿಕರು ಮಾಡೋ ಅಂತ ಕೆಲಸನೇ ಆದ್ರೂ ಆರೆಂಜ್ಗೆ ಎಡಗಿದ್ದಾನೆ, ಸಿಗಾಕೊಂಡಿದ್ದಾನೆ.
ಅದೆಲ್ಲ ಫಾಲೋ ಆಗುತ್ತೆ ಏನು ತೊಂದರೆ ಇಲ್ಲ. ಹಾಂ. ನಮಸ್ಕಾರ ಕನ್ನಡ, ಏನು ಹೆಸರು? ಸುರೇಶ್ ಅಂತ. ಸುರೇಶ್ ಅವರೇ, ಹಾಸನಲ್ಲಿ ಯಾರು ಗೆಲ್ಬೋದು? ಹಾಸನ ಅಲ್ಲ, ಗೊತ್ತಿಲ್ಲ ಸರ್. ಗೊತ್ತಿಲ್ವೇ? ಹೆಂಗಣ ಹಿಂಗೆ ಅಂದ್ಬಿಟ್ರೆ JDS ಗೆಲ್ಬೋದಾ ಇಲ್ಲ ಕಾಂಗ್ರೆಸ್ ಗೆಲ್ಬೋದಾ? ನಿಮ್ಮ ಹೆಂಗೆ ನಿಮಗೆ ಒಂದು ಸಿಕ್ಕಿರೋ ಒಂದು ಅಭಿಪ್ರಾಯ ಹೆಂಗೆ ಸುತ್ತಮುತ್ತ ಓಡಾಡಿದಾಗ? ಬರ್ಬೋದು ಅಂತ. ನೀವು ಹೇಳಿ, ನಿಮ್ಮ ಹೆಸರೇನು? ಆನಂದ. ಆನಂದ್ ಅವರೇ ಬನ್ನಿ, ಮುಂದಕ್ಕೆ ಬನ್ನಿ. ಓ ಗೌಡ್ರೆ ಹೇಳಿ, ಯಾರು ಗೆಲ್ಬೋದು ಹಾಸನಲ್ಲಿ? ನಮಗೆ ಮೋದಿ ಅದೇ ಇದೆ. ಮೋದಿ ಅವ್ರು ಬಂದರೂ ಮೋದಿ ಬಂದಂಗೆ ಅವ್ರಿಗೆ ಒಂದು ಇದು ಕೊಟ್ಟಂಗೆ, ನಮಗೆ ಬಹುಮತ 400 ಸೀಟ್ ಬಂದಂಗೆ. 400 ಸೀಟ್ ಬಂದಂಗೆ 400 ಸೀಟ್ ಬರಬೇಕು, ಮೋದಿಯವ್ರು ಬರಬೇಕು ಹಂಗಂತೀರಾ? ಅಲ್ಲ ಈಗ ಮತ್ತೆ ಈ ಹಾಸನಲ್ಲಿ ಏನಾಗ್ಬೋದು? ಹಾಸನ JDS. ಮತ್ತು ಪ್ರಜ್ವಲ್ ರೇವಣ್ಣ. ಹಾಂ, ರೇವಣ್ಣ. ಅಲ್ಲ ಕಣ್ರಿ, ಪ್ರಜ್ವಲ್ ರೇವಣ್ಣದ ಅವೇನೋ ಕತೆ ಕಾಂದನಗಳಿದಾವಲ್ಲ. ಅವ್ರಾದ್ರೂ ನೆಕ್ಸ್ಟ್ ಮತ್ತೆ ಎಲೆಕ್ಷನ್ ಮತ್ತೆ ಎಲೆಕ್ಷನ್ ಗೆದ್ದು ಬಂದು ಎಲೆಕ್ಷನ್ ಆದ್ರೂ ಮತ್ತೆ BJP ಬರೋದು. ಓ, ನಿಮ್ಗೆ ಅವ್ರದ್ದು ಲೆಕ್ಕೋಕಿಲ್ಲ, ಒಟ್ಟು BJP ಬರ್ಬೇಕು ನಿಮ್ಗೆ. ಮತ್ತೆ ನೋಡಿ, ಇದು ಸತತವಾಗಿ ಹೇಳ್ತಾ ಇದ್ದೀವಿ. ಹಂಗಂತೀರಾ? ಅವನದೇನಾದ್ರು ಇದಾದರೆ ಅಮಾನತಾದರೆ ಮತ್ತೆ ಈ ಬರೋದು ಅದೇ. ನಮ್ಗೆ ಅವ್ರದ್ದು ಲೆಕ್ಕೋಕಿಲ್ಲ ನಿಮ್ಗೆ, ಒಟ್ಟು BJP ಬರ್ಬೇಕು ಯಾರು ಆಗ್ಲಿ. ವೇರಿ ಹಂಗೆ ಹೌದು. ಆಯ್ತು, ನಾವೊಂದು ಕೇಳ್ತೀನಿ, ಚೆನ್ನಾಗಿ ಮಾತಾಡ್ತಿದ್ದೀರಿ ಅಂದ್ಬಿಟ್ಟು. ಈಗ ಪ್ರಜ್ವಲ್ ರೇವಣ್ಣ ಹಿಂಗೆಲ್ಲ ಆಗೋಯ್ತಲ್ವ ಕತೆಗಳು, ಏನೇನು ಕೇಳ್ತಾವ್ರಲ್ವಾ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು? ಅನಿಸಿಕೆ ಆ ಥರ ಮಾಡೋದು ತಪ್ಪು. ಆ ಥರದ್ದು ಮಾಡೋದು ತಪ್ಪು. ಅವರು ಅವ್ರ ರಾಜಕೀಯ ವ್ಯಕ್ತಿಗಳಲ್ಲಿ ಬೇರೆ ವ್ಯಕ್ತಿಗಳಲ್ಲಿ ಯಾರೇ ಆಗಿರಲಿ ಮಾಡಬಾರ್ದು. ಹಂಗಂತೀರಾ? ಹಾಂ. ಓಕೆ, ನಮಸ್ಕಾರ ರೀ, ನೀವೇನಂತೀರಾ? ಈಗ ಪ್ರಜ್ವಲ್ ರೇವಣ್ಣನ ಕೇಸ್ ಆದ್ವಲ್ಲ, ಅವು ಏನವು ನಿಜವ ಸುಳ್ಳ, ನಿಮ್ಗೇನು ಅನಿಸ್ತದೆ? ಏನೋ ಅದು ಗೊತ್ತಿಲ್ಲ ಸರ್, ಅವ್ರು ಮಾಡಿದವ್ರಿಗೆ ಗೊತ್ತು, ನಮಗೇನು ಗೊತ್ತು. ನಿಮಗೇನು ಅನಿಸುತ್ತೆ ಅಂತ? ಹೌದು, ಮಾಡಿದ್ದು ತಪ್ಪು. ಯಾರೇ ಆಗಲಿ ತಪ್ಪೇ ತಾನೇ, ಅದು ಮಾಡಬಾರ್ದು. ಆಯ್ತು, ನಾನು ಕೇಳೋದು, ಒಂದು ಸೈಡ್ ತಪ್ಪು ಅನ್ಸುತ್ತೋ 2 ಸೈಡ್ ತಪ್ಪು ಅನ್ಸುತ್ತೋ, ಹೆಂಗೆ ಅನ್ಸುತ್ತೆ? 2 ಸೈಡು ತಪ್ಪಿದೆ ಸರ್. ನೀರು ಕುಡಿಲೇಬೇಕು. ಅದಕ್ಕೆ ಅವ್ರು ಬರಬೇಕು, ನನ್ನನ್ನು ರೇಪ್ ಮಾಡ್ದ, ನನ್ನನ್ನು ಇದು ಮಾಡ್ದ ಅಂತ. ಆಗ ಮಾಡಕ ಇದು ಮಾಡಾಗ ಖುಷಿ ಇದ್ದಾಗ, ಈಗ ಬಂದಾಗ ಹೇಳಿದರೆ ಆಗಲೇ ಹೇಳ್ಬೇಕಾಯ್ತು ಅವಳು. ನನ್ನ ಅತ್ಯಾಚಾರ ಶೀಲವನ್ನು ಕಾಪಾಡೋಕ್ಕೆ ನೀನು ಯಾರು ಲೋಪಾರು ಅಂತ ಹೇಳಿ CBI ಕೊಡ್ಬೇಕು ತೆಗೆದು. ಏನು ಸರ್, CBI ಕೊಡ್ಬೇಕು, ಪೊಲಿಟೇಷನ್ ಕೊಡ್ಬೇಕು, ನಾನು ಈ ಥರ ಮಾಡ್ತಿದ್ದಾನೆ, ನನ್ನ ಮಾನಭಂಗ ಮಾಡ್ಲಿಕ್ಕೆ ಮಾಡ್ತಿದ್ದಾನೆ ಅಂತ ಹೇಳ್ಬೋದಿತ್ತಲ್ಲ. ಈಗ ಮಾಡಾದ್ಮೇಲೆ ಯಾಕೆ ಹಿಂಗೆ ಹೇಳ್ತವ್ರೆ ಈಗ? ಹಾಂ, ಏನೋ ಒಂದು ರೀತಿ ರಾಜಕೀಯ ಷಡ್ಯಂತ್ರ ಅಂತೀರಾ? ಹೌದು.